ಹರಿಹರ ನಗರದಲ್ಲಿ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧ ಪಡೆದಿರುವ ಐತಿಹಾಸಿಕ ಸ್ಥಳವಾದ ದಾವಣಗೆರೆ ಜಿಲ್ಲೆ ಹರಿಹರ ನಗರದಲ್ಲಿ ಶ್ರೀ ಹರಿಹರೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವವು ಬಹಳ ವಿಜೃಂಭಣೆಯಿಂದ ನಡೆಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಭರತ ಹುಣ್ಣಿಮೆಯ ದಿನದಂದು ನಡೆಯುವ ಈ ರಥೋತ್ಸವದಲ್ಲಿ ರಾಜ್ಯದ ನಾನಾ ಭಾಗದಿಂದ ಭಕ್ತರು ಆಗಮಿಸಿದ್ದು ಹಾಗೂ ನಗರದ ಎಲ್ಲಾ ಮುಖಂಡರುಗಳು ಮತ್ತು ಸುತ್ತಮುತ್ತಲಿನ ಗ್ರಾಮದ ಭಕ್ತರು ಭಾಗವಹಿಸಿ ಬಂದಂತ ಭಕ್ತಾದಿಗಳಿಗೆ ಹಾಗೂ ನಾಡಿನ ಸಮಸ್ತ ಜನತೆಗೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ನಂದಿಗಿರಿ ಶ್ರೀನಿವಾಸರವರು ಬಂದಂತ ಭಕ್ತಾದಿಗಳಿಗೆ ಮಜ್ಜಿಗೆಯನ್ನು ವಿತರಿಸಿದರು. ವರದಿ ಶೇಖ್ ಅಲ್ತಾಫ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಹರಿಹರ. ಹಾರ್ದಿಕ ಶುಭಾಶಯಗಳು. ಹಿಂದಿನ ವರ್ಷದಂತೆ ಈ ವರ್ಷವೂ ಸಹ ಹರಿಹರೇಶ್ವರ ಜಾತ್ರೆ ತುಂಬ ವಿಜೃಂಭಣೆಯಿಂದ ನಡೆದಿದೆ. ಎಲ್ಲರೂ ತುಂಬ ಸಹನೆಯಿಂದ ಸಹಕರಿಸಬೇಕಾಗಿ ವಿನಂತಿ. ಧನ್ಯವಾದಗಳು. ಹರಿಹರೇಶ್ವರ ಎಲ್ಲರಿಗೂ ಆರೋಗ್ಯದಲ್ಲಿ ಆರೋಗ್ಯ ಎಲ್ಲ ಕೊಟ್ಟು ಒಳ್ಳೇದು ಮಾಡೋದು. ಜಾತ್ರಾ ಮಹೋತ್ಸವ ಚೆನ್ನಾಗಿ ನಡೆದಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ವಿಜೃಂಭಣೆಯಿಂದ ನಡೆದಿದೆ. ಸೊ ಎಲ್ಲ ಜನರಿಗೂ ಒಳ್ಳೆಯದಾಗಲಿ. ಇದರಿಂದ ಹರಿಹರದ ಸಕಲ ಭಕ್ತಾದಿಗಳಿಗೂ ಹರಿಹರೇಶ್ವರ ಜಾತ್ರೆಯ ಮಹೋತ್ಸವದ ಶುಭಾಶಯಗಳನ್ನು ಕೋರುತ್ತಾ, ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಹರಿಹರದ ಹರಿಹರೇಶ್ವರ ರಥೋತ್ಸವ ಜರುಗಲಿದ್ದು ಎಲ್ಲ ಸಹಸ್ರ ಭಕ್ತಾದಿಗಳು ಆಗಮಿಸಿದ್ದಾರೆ. ಉತ್ಪೂರ್ವಕವಾದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಹರಿಹರದಲ್ಲಿ ಪ್ರತಿ ವರ್ಷವೂ ಕೂಡ ಹರಲಿಂಗೇಶ್ವರ ತೇರು ಪ್ರತಿ ವರ್ಷವೂ ಕೂಡ ಭಾಳ ವಿಜೃಂಭಣೆಯಿಂದ ನಡೀತಿದೆ. ಅದೇ ರೀತಿಯೂ ಕೂಡ ಈ ವರ್ಷ ಸುಮಾರು ಲಕ್ಷ ಗಂಟೆ ಜನ ಭಕ್ತಾದಿಗಳು ಹರಿಹರೇಶ್ವರ ದೇವಸ್ಥಾನ ಭಕ್ತಾದಿಗಳು ಸೇರಿದ್ದಾರೆ. ಭಾಳ ಶಾಂತಿಯಿಂದ ಭಾಳ ಸಮಾಧಾನದಿಂದ ಇವತ್ತು ನಮ್ಮ ಹರಿಹರೇಶ್ವರ ತೇರು ಹಬ್ಬ ಮುಗಿತಾ ಬಂತು. ಹಂಗಾಗಿ ಏನು ಇವತ್ತು ಹರಿಹರೇಶ್ವರ ಆಗಮಿಸಿರೋ ಎಲ್ಲ ಭಕ್ತರಿಗೂ ಕೂಡ ದೇವರು ಆಶೀರ್ವಾದ ಮಾಡಲಿ. ಅವರು ಏನು ನಮ್ಮ ಹರಿಹರ ತಾಲೂಕಿನ ನಾಡಿನ ಜನಕ್ಕೆ ಹರಲಿಂಗೇಶ್ವರ ದೇವರು ಒಳ್ಳೇದು ಮಾಡಲಿ, ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡಿ ಹರಿಹರೇಶ್ವರ ತೇರು ಅದರ ಶುಭಾಶಯಗಳನ್ನು ತಿಳಿಸಲಿಕ್ಕೆ ವ್ಯಕ್ತಪಡಿಸ್ತಿದ್ದೀನಿ. ಈ ವರ್ಷ ಕಳೆದ ವರ್ಷಕ್ಕಿಂತಲೂ ಭಾಳ ಅಭೂತಪೂರ್ವವಾದ ಒಂದು ತೇರು ನಡೆದಿದೆ. ಕಾರಣ ತಡವಾಗಿ ತೇರು ಎಳೆಯೋದು ತಡವಾಗಿ ಸಮಯ ಇರೋದ್ರಿಂದ ಸಂಖ್ಯೆ ಹೆಚ್ಚಿನ ರೀತಿಯಲ್ಲಿ ಸೇರ್ಕೊಂಡಿದೆ. ಮತ್ತು ಭಾನುವಾರ ಇರೋದ್ರಿಂದ ಎಲ್ಲರೂ ಬಿಡುವಿನ ಸಮಯ ಇದು. ಮನೆಯ ಕುಟುಂಬ ಸಮೇತ ಎಲ್ಲರೂ ಕುಟುಂಬದವರೆಲ್ಲರೂ ಸೇರ್ಕೊಂಡು ಬಂದಿರೋದ್ರಿಂದ ಸುಮಾರು ಇಲ್ಲಂದ್ರೂ ಒಂದು 10,000 ಸಂಖ್ಯೆ ಸೇರಿದೆ. ಭಾಳ ಒಂದು ಸುಂದರ ನೋಟ ನಮ್ಮ ಹರಿಹರದಲ್ಲಿ ಹೊತ್ತಿದ ದಿವಸ ಜನಸಂಖ್ಯೆ ಹೆಚ್ಚಿರೋದ್ರಿಂದ ಭಾಳ ಖುಷಿ ಆಗ್ತೈತಿ. ನಮಗೆ ಈ ಒಂದು ಸೌಭಾಗ್ಯ ಸಿಗೋದು ಊರಮ್ಮಬ್ಬ ಬಿಟ್ಟರೆ ನಮಗೆ ಇದೇ ಒಂದು ನಮ್ಮ ಹರಿಹರದ ಜನಗಳಿಗೆ ಒಂದು ಸೌಭಾಗ್ಯ ಇದು ತೇರು ಎಳೆಯೋದು. ಯಾಕಂತಂದರೆ ತೇರು ಅನ್ನೋದು ಅದು ಭಾವೈಕ್ಯತೆಯ ಸಂಕೇತ. ನಮ್ಮ ಹರಿಹರದ ಜನಗಳಿಗೆ ಹರಿಹರೇಶ್ವರ ಸ್ವಾಮಿ ತೇರು ಎಳೆಯೋದು ತುಂಬ ಒಂದು ಸಂತೋಷದ ವಿಚಾರ. ಸಂಖ್ಯೆ ಭಾಳ ಚೆನ್ನಾಗಿ ಸೇರಿದೆ. ನಮ್ಮ ದೇವಸ್ಥಾನದ ರಸ್ತೆ ಗಿಜಿಗಿಡ್ತಾ ಇದೆ. ಭಾಳ ಕ್ರೌಡ್ ಇರೋದ್ರಿಂದ ಇನ್ನೊಂದು ವಾರ ಇಲ್ಲಿ ಡೈಲಿ ಅಡ್ಡಾಡೋಕ್ಕೆ ಒಂದು ಖುಷಿ. ನಮ್ಮ ದೇವಸ್ಥಾನ ರಸ್ತೆಯಲ್ಲಿ ಹರಿಹರದ ದೇವಸ್ಥಾನ ಹರಿಹರೇಶ್ವರ ಸ್ವಾಮಿ ದೇವಸ್ಥಾನ ರಸ್ತೆಯಲ್ಲಿ ಮತ್ತೊಮ್ಮೆ ಹರಿಹರೇಶ್ವರ ಸ್ವಾಮಿ ರಥೋತ್ಸವದ ಶುಭಾಶಯಗಳನ್ನು ಕೋರ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್.